ವ್ಯಕ್ತಿಗಳು, ಪರಿಸರ ಇದೆಲ್ಲ ಬಗ್ಗೆ ಅಂದರೆ ಪುಸ್ತಕ ಬಿಟ್ಟು ಹೊರಗಿನ ವಿಚಾರಗಳನ್ನು ಮಕ್ಕಳು ತಿಳ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಓದುವ ಹವ್ಯಾಸವನ್ನು ಮಕ್ಕಳು ಬೆಳೆಸ್ಕೊಳ್ಳೋದಕ್ಕೆ ಓದುವುದರಿಂದ ಅವಶ್ಯ. ವೇಳೆಯಲ್ಲಿ ಕೆಲವು ಮಕ್ಕಳು ಆಟ ಆಡೋಕ್ಕೆ ಇಷ್ಟಪಟ್ಟರೆ ಕೆಲವು ಮಕ್ಕಳು ಓದೋಕ್ಕೆ ಇಷ್ಟಪಡ್ಬೋದು. ನಾವು ಒಂದು ಅವಕಾಶವನ್ನು ಒದಗಿಸ್ಬೇಕು. ಅಥವಾ ಆ ಮಗು ಈ ತರಗತಿಯಲ್ಲಿ ಮುಂದೆ ಇದ್ದು ಹಿಂದುಳಿದ ಮಕ್ಕಳಿಗೆ ನಾವು ಕಳಿಸ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಅವನು ಆ ಓದುವ ಮೂಲೆ ಕೂತ್ಕೊಂಡು ತನಗೆ ಬೇಕಾದ ಇನ್ನಿತರ ಹೆಚ್ಚಿನ ವಿಷಯವನ್ನು ಅವನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕ್ಲಾಸಲ್ಲೇ ಒಂದು ಕಾರ್ನರ್ ಕೊಟ್ಟಾಗ ಅದು ಬೇಗ ಒಂದು ಕಲೀಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಟ್ಟಂಗೆ ಆಗುತ್ತೆ. ಒಂದು ರೀಡಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ವೆಲ್ ಡನ್ ಮ್ಯಾಮ್, ವೆಲ್ ಡನ್. ಹಾಂ ಅನಿಸುತ್ತೆ. ಆಯಿತು, ಇನ್ನೂ ಒಂದು ಮ್ಯಾಮ್, ಇನ್ನೊಂದು ಒಂದು ಮಗು ಓದೋದ್ರಿಂದ ಇನ್ನೊಂದು ಮಗು ಉತ್ತೇಜನಗೊಂಡು ಅವನು ಕೂಡ ಜೊತೆ ಓದ್ಬೋದು. ಇದೆ ಮ್ಯಾಮ್, ಅದು ನಿಜ. ಓದುವ ಮೂಲೆ ಹೇಳಿ ಸರ್. ನಿಮಿಷದಲ್ಲಿ ಇದೆ, ಎತ್ತಿ ಇಲ್ಲಿ ಅಲ್ವಾ? ನಿಮಿಷ ಇಲ್ಲಿದೆ ಸ್ಟೆಪನ್ ಆಯ್ತಾ ಸರ್? ನಾವು ಮೂರನೇ ಎಂಟ್ರಿ ಮಾಡಿ ಸಬ್ಮಿಟ್ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಇಲ್ಲಿ ನಾವು ಏನಾದ್ರು ನೋ ಕೊಟ್ಟರೆ ಅದರ ಕೆಲವೊಂದಿಷ್ಟು ಆಪ್ಷನ್ ಓಪನ್ ಆಗುತ್ತೆ. ಯಾರಿಗೆ ನೋ ಕೊಡೋದು ಅವ್ರಿಗೆ ಅದು ಅಲ್ಲಿ ಯಾವ ವಿಷಯ ಇರುತ್ತೆ ಆ ವಿಷಯದ ಇಲಾಖೆಗಳಾಗುತ್ತೆ. ಮತ್ತೆ ಅದ್ರ ಮುಂದೆ ಏನು ರೆಕಾರ್ಡ್ಸ್ ಇರುತ್ತೆ ಅದನ್ನ ಗೊತ್ತಿಲ್ಲ. ಆಮೇಲೆ ಇಲ್ಲಿ ವಾಸವಿರುವ ಜಿಲ್ಲೆ ಅದನ್ನು ಕಂಪ್ಲೀಟ್ ಆಗುತ್ತೆ. ಶಿವಮೊಗ್ಗ ಓಪನ್ ಆಯ್ತಾ ಸರ್? ಮಗು ಆಯ್ತಾಗೆಲ್ಲ ಇರೋರು ಯಾವ ಜಿಲ್ಲೆ ಆ ಜಿಲ್ಲೆಯನ್ನ ಅನಂತರ ತಾಲೂಕು ಶಿಕಾರಿಪುರ, ವಿಧಾನಸಭಾ ಕ್ಷೇತ್ರ ಕೇಳುತ್ತೆ ಶಿಕಾರಿಪುರ. ಅಲ್ಲಿ ಪಿನ್ ಕೋಡ್ ಹಾಕ್ತಿದ್ದಂಗೆ ನನ್ನಷ್ಟು ತಾನೇ ವಿಳಾಸ ಬರೆಸ್ತಾರೆ. ಇದಾದ್ಮೇಲೆ ಕರ್ನಾಟಕದಲ್ಲಿ ನಿವಾಸಿ ಹೆಸರು ನೋ ಇರುತ್ತೆ. ತುಂಬಿರೋ ಮಾಹಿತಿ ಇದ್ರೆ ಹೆಸರು ಅಂತ ಕೊಡ್ತೀವಿ. ಸೇವ್ ಪ್ರೊಸೀಡ್ ಆದ್ಮೇಲೆ ಓಕೆ ಆಗುತ್ತೆ. ಇಲ್ಲಿಗೆ ಇದು ಹಂತ ಒಂದು ಮುಗೀತು. ಅಲ್ಲಿ ನಾವು ಕ್ಯಾಶ್ ಪೇಮೆಂಟ್ ಬಿಟ್ಟಿವಿ, ಹಂಗಾಗಿ ಈಗ ಹಂತ 2 ಓಪನ್ ಆಗಲ್ಲ. ಅದು ಆಪ್ಷನ್ ಹಂತ 2 ಏನಿಲ್ಲ, ಒಂದೇ ಅದು ಇಲ್ಲ ಅಂದ್ರೆ ಎಸ್ ಅಂತ ಕೊಡ್ಬೇಕು. ಅದು ಒಂದೇ ಆಪ್ಷನ್ ಕಳಿಸ್ತಾರೆ. ಅದು ಕೊಟ್ಟು ಸೇವ್ ಮತ್ತೆ ಪ್ರೊಸೀಡ್ ಕೊಟ್ಟರೆ ಹಂತ 3 ಓಪನ್ ಆಗುತ್ತೆ. ಹಂತ 3ರಲ್ಲಿ ಫೈನಲ್ ಸಬ್ಮಿಷನ್ ಅಷ್ಟೇ. ಫೈನಲ್ ಸಬ್ಮಿಷನ್ ಅಂತ ಕೆಳಗೊಂದು ಆಪ್ಷನ್ ಇರುತ್ತೆ, ಅಷ್ಟೇ ಕೊಟ್ಟು ಮುಗೀತು. ಆ ಫೈನಲ್ ಸಬ್ಮಿಷನ್ ಕೊಡೋಕ್ಕಿಂತ ಮುಂಚೆ ಮಾಹಿತಿ ಏನಂದ್ರೆ ಚೆಕ್ ಮಾಡಕ್ ಬಿಡೋದು ಯಾವುದನ್ನು. ಅಪ್ಲಿಕೇಶನ್ ಸಬ್ಮಿಟ್ ಆದಾಗೆ ಅಮೌಂಟ್ ಬರ್ಬೇಕಂದ್ರೆ ಆಧಾರ್ ಸೀಡ್ ಆಗಿರಲೇಬೇಕು, ಮಾಹಿತಿ ಮುಖ್ಯವಾಗಿ ಇರಲೇಬೇಕು. ಆನಂತರ ಗೂಗಲ್ ಇದೆ, ಅದನ್ನೇ ಹೇಳ್ತಾರೆ ಈಗ. ಹೇಳ್ತಾರೆ ಆಧಾರ್ ಸೀಡು ನೆಕ್ಸ್ಟ್ ನೆಕ್ಸ್ಟ್ ಮೇಲಿಂದ ಐಕಾನ್ಗಳು ಇದಾವೆ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಡ್ಯಾಶ್ಬೋರ್ಡ್, ಡಿಬಿಟಿ, ಕಲಿಕಾ ಸರಿ, ಆಧಾರ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಆದ್ಮೇಲೆ ಆ ಆಧಾರ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋದ್ರೆ ಇಲ್ಲಿ ಕೆಳಗಿದೆ ಸ್ಟೂಡೆಂಟ್ ವೈಸ್ ಆಧಾರ್ ವೆರಿಫಿಕೇಶನ್ ರಿಪೋರ್ಟ್ ಅಂತ ಹೇಳಿ ಮೂರನೇ ಅಪ್ಲಿಕೇಶನ್ ನಿಧಾನ ಹೇಳ್ಕೊಡಿ ಸರ್. ಸ್ಟೂಡೆಂಟ್ ವೈಸ್ ಆಧಾರ್ ವೆರಿಫಿಕೇಶನ್ ರಿಪೋರ್ಟ್. ಅದು ಮುಟ್ಟಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮಕ್ಕಳು ಹಾಲ್ ಅಂತ ಕೊಟ್ಟರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಬರುತ್ತೆ. ನಿಮ್ಗೆ ಕ್ಲಾಸ್ ವೈಸ್ ಬೇಕಂದ್ರೆ ಕ್ಲಾಸ್ ವೈಸ್ ಬೇರ್ಕೊಳ್ಬೋದು. ಹಾಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಾಸ್ ಕೊಟ್ಟು ಬರುತ್ತೆ. ಹಾಲ್ ಅಂತ ಕೊಟ್ಟರೆ 1 to 7 ಎಲ್ಲ ಬರುತ್ತೆ. ಆಮೇಲೆ ಬರೀ 10 ಮಕ್ಕಳು ಅಷ್ಟೇ ಓಪನ್ ಆಗಿದೆ.
ಇಲ್ಲಿ 10 ಅಂತ ಶೋ ಆಗ್ತಿದೆ ಅಲ್ರಿ, ಇಲ್ಲಿ ಮುಟ್ಟಿದ್ರೆ ನಾವು ಎಷ್ಟು ಮಕ್ಕಳಾದರೂ ಅಲ್ಲಿಗೆ ತೊಗೊಳ್ಬೋದು. ಇಡೀ ಸ್ಕೂಲಲ್ಲಿ ಅಷ್ಟು ಮಕ್ಕಳು ತಗೊಬೋದು. ನಾನು ಮ್ಯಾಕ್ಸಿಮಮ್ 5 ಕೊಟ್ಟಿನಿ. ಇವ್ರ ಸ್ಕೂಲಲ್ಲಿ 83 ಮಕ್ಕಳು ಇರೋದ್ರಿಂದ 83 ಅಷ್ಟೇ ಬಂದು ಶೋ ಆಗ್ತಿದೆ. ಈ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಕೊನೆ ಕಾಲಮ್ ಬರುತ್ತೆ ಸರ್, NPCI ಸ್ಟೇಟಸ್ ಅಂತ ಹೇಳಿ. ಇದು ಕೊನೆ ಕಾಲಮ್. ಇದು NPCI ಸ್ಟೇಟಸ್. ಇದರಲ್ಲಿ ಡಾಟ್ ಇರೋವೆಲ್ಲ ಸೀಡ್ ಆಗಿಲ್ಲ ಅಂತ ಹೇಳಿ, ಆಕ್ಟಿವ್ ಅಂತ ಇರೋದು ಸೀಡ್ ಆಗಿದೆ ಅಂತ, ಅಕೌಂಟ್ ಮತ್ತೆ ಆಧಾರ್ ಲಿಂಕ್ ಆಗಿದೆ ಅಂತ ಹೇಳಿ ಸೀಡಿಂಗ್ ಆಗಿದೆ ಅಂತ ಆಗಿದೆ. ಅವರು ಲಿಂಕ್ ಮಾಡಿದ್ರೆ ಲಿಂಕೇ ಬೇರೆ ಸೀಡಿಂಗ್ ಬೇರೆ. ಅಲ್ಲಿ ಬ್ಯಾಂಕ್ ಅಕೌಂಟ್ ಪ್ರೋಸೆಸ್ ಅಲ್ಲಿ ಸೀಡಿಂಗ್ ಮಾಡೋಕ್ಕೆ ಹೇಳಬೇಕು. ಲಿಂಕ್ ಮಾಡಿ ಅಂದ್ರೆ ಲಿಂಕ್ ಆಗಿದೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅವರು ಆಧಾರ್ ಕಾರ್ಡ್ ಕೊಟ್ಟರೆ. DBT ಹಣ ಬರಲಿಕ್ಕೆ ಸೀಡಿಂಗ್ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಮಾಡ್ತಾರೆ. ಅಕೌಂಟಿಂಗ್ ಸೀಡಿಂಗ್ ಮಾಡೋದು ಮಾಡ್ಬೇಕು. ಅಕೌಂಟ್ ಮಕ್ಕಳದ್ದು ಹೆಣ್ಮಕ್ಳದ್ದು ಭಾಗ್ಯಶ್ರೀ ಮಾಡಿದ್ರೆ ಹೇಳಿದ್ರು ಅಕೌಂಟ್ ಬೇರೆ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟ್ ಇರಬೇಕು. ಅಲ್ಲ ಭಾಗ್ಯಶ್ರೀ ಮಾಡಿ ಬ್ಯಾಂಕ್ ಅಕೌಂಟ್ ಇದೆ ಸಾಕು. ಈಗ ಜೀರೋ ಅಕೌಂಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಜಂಟಿ ಅಕೌಂಟ್ ಅಲ್ಲ ಅಂದ್ರೆ ಸಿಂಗಲ್ ಮಾಡ್ತಾರೆ ಅಷ್ಟೇ. ಸಿಂಗಲ್ ಮಾಡಿದ್ದಾರೆ ಸರ್. ಪೇಜನ್ನ ಫ್ರಂಟ್ ಅಲ್ಲಿ ಇಟ್ಕೊಳ್ಳೋದು. ಈಗ SSL ಆಗಿ ಫೇಲ್ ಆಗಿಲ್ಲ ಇಲ್ಲಿ SSK ಅದನ್ನ ಗೆಸ್ಟ್ ಆಫ್ ಸೈಟ್ ಅಂತ ಹೇಳಿ ಇದನ್ನು ಓಪನ್ ಮಾಡ್ತಾರೆ. ಮತ್ತೆ ಅದು ನಾನು ಹಾಕೊಂಡಿದ್ದೆ, ಆಮೇಲೆ ಪೇಜ್ ಅದು ಚೇಂಜ್ ಆಗುತ್ತೆ. ಹೋಮ್ ಪೇಜ್ ಈಗ ಹೋಮ್ ಪೇಜಲ್ಲಿ ಮೇಲೆಲ್ಲ ಬರುತ್ತೆ. ನಾವು ಇಲ್ಲೂ ಆದರೆ ಡೈರೆಕ್ಟ್ ಮಗು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೇಳುತ್ತೆ ಎಷ್ಟೇ ಸಂಬಳ ಆ ಥರ ಇದೆ. ಬಟ್ ನಾವೇ ಮಾಡ್ತಿರೋದ್ರಿಂದ ನನ್ನಾಗಿ ಮೊಬೈಲ್ ಬಂದರೆ ಇಲ್ಲಿ ಇಲಾಖೆ ಅಂತ ಇದೆಲ್ಲ ಅಲ್ಲೋಗ್ಬೇಕು. ಅಲ್ಲ ನಿಮಗೆ ಮಾಡಿದ್ರಲ್ಲ ಅವರು ನಿಮ್ಮನ್ನು ಇದರಿಂದ ಕೊಟ್ಟಿದ್ರಲ್ಲ ನೀವೇ ಮಾಡ್ತೀವಿ. ಹೆಸರು ಯಾಕೆ ಹಾಕ್ಬೇಕು ಮೇಡಮ್? ಕರಿ ಬಕೀರಪ್ಪ ಬರ್ತದೆ. ಸರಿ ನೋಡಿ ಮೇಡಮ್, ಲಾಗಿನ್ ಆಗೋದು ಹೇಳ್ತಿದ್ದೀನಿ. ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಂಡು ಅದಾದ ನಂತರ ಲಾಗಿನ್ ಆಗೋದು. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಸರ್ವಿಸ್ ಅಂತ ಬರುತ್ತೆ ಮೊದಲೇ, ಅದನ್ನು ಕೊಟ್ಟರೆ ಈ ರೀತಿ ಈ ಪೇಜ್ ಬಂದು OTP ಬರುತ್ತೆ. 8 ಅಂಕಿದು 8 ಅಂಕಿಯ ಒಂದು OTP ಬರುತ್ತೆ. ಆ OTP ಇಡೀ ದಿನ ಇರುತ್ತೆ. ಆ OTPಯನ್ನು ಹಾಕಿ ಪ್ರೊಫೈಲ್ ಈ ರೀತಿ ಓಪನ್ ಆಗುತ್ತೆ. ಈ 3 ಡಾಟ್ ಇರೋ ಒಂದು ಬಾಕ್ಸ್ ಇದೆ, ಅದರಲ್ಲಿ ಹೋಮ್ MIS ರಿಪೋರ್ಟ್, ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ. ಅದರಲ್ಲಿ MIS ರಿಪೋರ್ಟ್ ಇದೆ ಅಲ್ಲ, ಇದ್ರಲ್ಲಿ ಹೋಗ್ಬೇಕು. MIS ರಿಪೋರ್ಟ್ ಅಲ್ಲಿ 4 ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ಆಧಾರ್ ಸೀಡ್ ಆಗದೆ ಮಕ್ಕಳ ಲಿಸ್ಟ್ ಇದೆ. ಕೊಟ್ಟು ಚೆಕ್ ಮಾಡಕ್ಕೆ ಹೋದ್ರೆ ಏನು ಬರ್ತಿರ್ಲಿಲ್ಲ ಅದ್ರ ಮಾಹಿತಿ. ಈ ರೀತಿ ಬರುತ್ತೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮುಂದಿದೆ, ಅದು ಏನು ಮಾಹಿತಿ ಓಪನ್ ಆಗ್ತಿರ್ಲಿಲ್ಲ. ಹಾಗಾಗಿ ಅದು ವರ್ಕ್ ಆಗ್ತಾ ಇಲ್ಲ ಅದು ಆಪ್ಷನ್. ಅದಾದ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದೆ, ಸ್ಕೂಲ್ ಮತ್ತು ಕ್ಯಾಟಗರಿ ವೈಸ್ ಸ್ಟೂಡೆಂಟ್ ಲಿಸ್ಟ್ ನಾಟ್ ಅಪ್ಲೈಡ್ SSB. ಅದನ್ನ ಜಾತಿವಾರು ಕೊಟ್ಟಿದ್ದಾನೆ ಇಲ್ಲಿ, ಹೌದು ಜಾತಿವಾರು ಕೊಟ್ಟಿರ್ತಾನೆ. ನೆಕ್ಸ್ಟ್ ನಾವು ಅಪ್ಲೈ ಮಾಡಬೇಕಾಗಿರೋದು ಇಲ್ಲಿ ನಾಟ್ ಅಪ್ಲೈಡ್ ಸ್ಟೂಡೆಂಟ್ ಲಿಸ್ಟ್ ಫೈನಾನ್ಷಿಯಲ್ ಇಯರ್ 2024 and 25. ಈ ಆಪ್ಷನ್ ಅಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಮೂರನೇ ಆಪ್ಷನ್ ಅನ್ನು ನಾವು ಟಚ್ ಮಾಡಿದಾಗ ಈ ರೀತಿ ವ್ಯೂ ಡಾಟಾ ಅಂತ ಬರುತ್ತೆ. ಈ ವ್ಯೂ ಡಾಟಾವನ್ನು ಟಚ್ ಮಾಡಿದ್ರೆ ನಮ್ಮ ಸ್ಕೂಲಲ್ಲಿ ಅಪ್ಲೈ ಮಾಡಬೇಕಾದ ಎಲ್ಲ ಮಕ್ಕಳು ಎಷ್ಟಿದ್ದಾರೆ ಅಂತೇಳಿ ಲೀಸ್ಟ್ ಬರುತ್ತೆ. ಈ ಸ್ಕೂಲಲ್ಲಿ ಒಟ್ಟು 50 ಮಕ್ಕಳು ತನ್ನ ಸ್ಕಾಲರ್ಶಿಪ್ ಅಪ್ಲೈ ಆಗೋ ಅಂತೇಳಿ ನಮ್ಮ ಸ್ಕೂಲಲ್ಲಿ ನಮಗೆ ಗೊತ್ತಿರುತ್ತೆ. ಅವ್ರಿಗೆ ಮಾತ್ರ ಅಪ್ಲೈ ಮಾಡಬೇಕು. ಮಕ್ಕಳು ಮತ್ತೆ ಅಪ್ಲಿಕೇಶನ್ ಆಗ್ತಾ ಇರೋ ಮಕ್ಕಳು ಈಗ ಹೇಗೆ ಮಾಡೋದು. ಆ ನಂತರ ಈ
ಕ್ಯಾಸ್ಟ್ ಇನ್ಕಮ್ ಇಲ್ಲದೆ ಇರೋ ಮಕ್ಕಳನ್ನ ಬೇರೆ ಯೋಜನೆಯಲ್ಲೂ ಅಪ್ಲಿಕೇಶನ್ ಹಾಕ್ಬೋದು. ಕಾರ್ಮಿಕ ಕಟ್ಟಡ ಮಕ್ಕಳು ಅಥವಾ ವಿದ್ಯಾನಿಧಿ ಯೋಜನೆ ಈ ರೀತಿಯಲ್ಲೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ತಿಳಿಸಿದ್ರು. ನಾವು ಯಾವ್ದು ಕಾರ್ಮಿಕ ಕಟ್ಟಡ ಮಕ್ಕಳು ಅಂತ ಹೇಳಿ ಹಾಕಿದ್ರೆ ಆ ಇಲಾಖೆಗೆ ಅಪ್ಲಿಕೇಶನ್ ಹೋಗುತ್ತೆ ಅಂತ ಹೇಳಿ ಸರ್ ತಿಳಿಸಿದ್ರು. ಕ್ಯಾಸ್ಟ್ ಇನ್ಕಮ್ ಹಾಕಿದ್ರೆ ಮಾತ್ರ ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ ಹೇಳಿ ಮಾಹಿತಿ ನೀಡಿದ್ರು. ಇದರಲ್ಲಿ ಈ ರೀತಿ ಕಾಲಮ್ ಇರುತ್ತೆ, ಕೊನೆ ಕಾಲಮ್ ಬರುತ್ತೆ ಅಪ್ಲೈ ಅಂತ ಹೇಳಿ. ಇಲ್ಲಿ ಟಚ್ ಮಾಡಿ ಅಪ್ಲೈ ಅನ್ನೋದನ್ನ ಟಚ್ ಮಾಡಿದ್ರೆ ಅಪ್ಲೈ ಅಂತೇಳಿ ಟಚ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಡೈಸ್ ಕೋಡ್ ಹಾಕ್ಬೇಕು. ಇಲ್ಲಿ ಯಾವ ಮಗುವನ್ನು ಅಪ್ಲೈ ಮಾಡಬೇಕು ಆ ಮಗುವಿನ ಆಧಾರ್ ಕಾರ್ಡ್ ಹಾಕ್ಬೇಕು. ನಾವೇ ಈಗ ನಮ್ಮ ಸ್ಕೂಲಲ್ಲಿ ನಾವೇ ಡೈಸ್ ಕೋಡ್ ಹಾಕಿ ಯಾವ ಮಗುವಿಂದ ಅಪ್ಲೈ ಮಾಡಬೇಕು ಆ ಮಗುವಿನ ಆಧಾರ್ ಅವಾಗ ಬ್ಯಾಂಕಿನ ಅಕೌಂಟ್ ನಂಬರ್ಗೆ ಆಧಾರ್ ಸೇವ್ ಮಾಡಿಸ್ತಾರೆ. ಲಿಂಕ್ ಮಾಡಿರ್ತಾರಲ್ಲ ಅಲ್ಲೇ ಅಕೌಂಟ್ ಓಪನ್ ಮಾಡಿ ಆಧಾರ್ ಲಿಂಕ್ ಬೇರೆ ಆಧಾರ್ ಸೀಲ್ ಮಾಡೋದು ಸರ್ ಹೇಳಿ ನೀವು. ಇಲ್ಲಿ ಮಗು ಚಂದ್ರ ಅಂತ ಮಗು ಅಪ್ಲೈ ಮಾಡ್ತಿದ್ದೀನಿ ಸರ್. ಯಾವ ಮಗು? ಚಿತ್ರ ಬೆಳವಂತನಕೊಪ್ಪ ಶಾಲೆ ಎಷ್ಟನೇ ಕ್ಲಾಸು ಸರ್? 6ನೇ ಕ್ಲಾಸ್. 6ನೇ ಕ್ಲಾಸು. ಚಿತ್ರ ಅನ್ನೋ ಒಂದು ಮಗುದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಹಿಂಗೆ ಸ್ಕೂಲ್ ಡೈಸ್ ಕೋಡ್ ಕೇಳಿ ಸರ್. ಇದಾದ್ಮೇಲೆ ಮಗುವಿಂದ ಒಂದು ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು ಸರ್. ಅವೆರಡು ಹಾಕಿದ ನಂತರ ಅಪ್ಲೈ ಕೊಡ್ಬೇಕು ಸರ್. ಅಪ್ಲೈ ಕೊಟ್ಟಾಗ ಆ ಮಗು ಏನೋ ಅಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ಅದಕ್ಕೆ ಮಾಡಬೇಕು. ಈ ರೀತಿ ಗ್ರೀನ್ ಮಾರ್ಕ್ ಬರುತ್ತೆ. ಇನ್ನೊಂದ್ಸರಿ ಹೇಳಿ ಸರ್ ಅದನ್ನ ಏನು ಮಾಹಿತಿ ಅಂತ. ಪೇಜ್ ಈ ರೀತಿ ಬರುತ್ತೆ ಫುಲ್. ಇದರಲ್ಲಿ ಇಲ್ಲಿ ಗ್ರೀನ್ ಮಾರ್ಕ್ ಇದೆ, ಇಲ್ಲಿ ಹೋಗಿ ಆ ಮಗುವಿನ ಅಕೌಂಟ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಅಪ್ಲೈ ಆಗಿದ್ರೆ ಲಿಸ್ಟಲ್ಲಿ ಹೆಸರು ಬರಲ್ಲ, ಮಾಡಲೇಬೇಕು. ಅಪ್ಲಿಕೇಶನ್ ಹಾಕಿದ ಅಕೌಂಟ್ ಕ್ರಿಯೇಟ್ ಆದಮೇಲೆ KYC ಅಂತ ಬರುತ್ತೆ, ಅದನ್ನು ಮಾಡಬೇಕು. ಅದಾದಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಓಪನ್ ಆಗುತ್ತೆ ಅದು. ಇದು ID ಕ್ರಿಯೇಟ್ ಮಾಡಲಿಕ್ಕೆ ಆಧಾರ್ ನಂಬರ್ ಕೇಳುತ್ತೆ. ಅದ ನಂತರ ಕ್ಲಿಕ್ ಟು ಪ್ರೊಸೀಡ್ ಕೊಟ್ಟರೆ ಅಂತ ಹೆಸರು ಹಾಕಬೇಕು, ಆಧಾರ್ ಸಂಖ್ಯೆ ಹಾಕಬೇಕು. ಇಲ್ಲಿ ಬಾಕ್ಸ್ ಇದೆ ಟಿಕ್ ಮಾಡಬೇಕು. ಆಧಾರ್ನಲ್ಲಿ ಇರುವಂಗೆ ಹೆಸರನ್ನ ಹಾಕ್ಬೇಕಾಗುತ್ತೆ. ಅಲ್ಲಿ ತಪ್ಪಾಯ್ತು ಸರ್. ಆಧಾರ್ನಲ್ಲಿ ಇರುವಂತೆ ಹೆಸರನ್ನ ಹಾಕಿದ್ರೆ ನಿಮ್ಮ ದಾಖಲಾತಿ ಪುಸ್ತಕದಲ್ಲಿ ಅದು ಸರಿ ಇದೆಯಾ ಅಂತ ನೋಡ್ಕೊಳ್ರಿ. ಇದಾದ್ಮೇಲೆ ಬರೀ ಆಧಾರ್ ತಗೊಂಡ್ರೆ ಇಲ್ಲಿ ಆ ಮಗುವಿನ ಹೆಸರು, ಆಧಾರ್ ನಂಬರ್ ಮತ್ತೆ ಈ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಕೊಟ್ಮೇಲೆ ಒಂದು OTP ಬರುತ್ತೆ. ಈ ನಂಬರ್ ಫೋನ್ ಮಾಡಿ, ಮೊಬೈಲ್ ನಂಬರ್ ಇರ್ತಲ್ಲ ಅವರು ಕರ್ಕೊಂಡ್ಬಂದು ಕೂತ್ಕೊಳ್ಳೋಕೆ ಅಲ್ಲ ಅಷ್ಟು ಫೀಸ್ ಮಾಡಬೇಕು. ಅಪ್ಲಿಕೇಶನ್ ಆಗ್ತಾ ಇದೆ ಇದಕ್ಕೆ OTP ಹೇಳ್ತಾ ಇದ್ದಾರೆ. ಬಂದಿದೆ ಓಪನ್ ಆಗಿದ್ರಲ್ಲ. ಹಾಂ ಹೇಳಿ ಮಾತಾಡಿ. OTP ಅಲ್ಲ OTP ಕೊಟ್ರಿ ನಿಮ್ಮ ಮೊಬೈಲಿಗೆ OTP ಮಗುವಿಂದು ಸ್ಕಾಲರ್ಶಿಪ್ ಆಗ್ತಾ ಇದ್ವಿ. ಸ್ಕಾಲರ್ಶಿಪ್ ಆಗ್ತಾ ಇದೆ. ಅಂತ 1, ಅಂತ 2, ಅಂತ 3 ಇದೆ. ಇದರಲ್ಲಿ ಮೊಬೈಲ್ ಮಾಹಿತಿ ಸಂಪೂರ್ಣ ಇರುತ್ತೆ. ಕೊಡೋದಷ್ಟೇ 3 ಅಂತ. ಯಾಕೆ ಅಂದರೆ KYC ಮಾಡಿ ಅಂತ ಹೇಳಿ ಬರುತ್ತೆ. ಅವಾಗ ಓಕೆ ಮಾಡಿದರೆ ಇದ್ರ ಮೇಲೆ KYC ಅಂತ ಕೊಟ್ಟಿದ್ದಾನೆ. ಇವಾಗ KYC ಅನ್ನು ಪೂರ್ಣಗೊಳಿಸಬೇಕು. ಇಲ್ಲಿ ಆಧಾರ್ ನಂಬರ್ಗೆ OTP ಹೋಗುತ್ತೆ. OTP ಮತ್ತೊಮ್ಮೆ ಸರ್ ಅದನ್ನು ಇದು ಮಾಡಿ ಸರ್, ಅದನ್ನು ಇದು ಝೂಮ್ ಇನ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ KYC ಮಾಡಿದ್ದಾರೆ. ನಮ್ಮ ಮೊಬೈಲ್ KYC ಆಪ್ಷನ್ ಕೊಟ್ಟಿದ್ದಾರೆ. ಕ್ಲಿಕ್ ಫಾರ್ KYC. ಈ ರೀತಿ ಬರುತ್ತೆ. ಇಲ್ಲಿ ಆಧಾರ್ ನಂಬರನ್ನ ಸರ್ OTP ಹೇಳಿದ್ರಾ? ಅಲ್ಲ ಇದಕ್ಕೆ ಮತ್ತೆ ಒಮ್ಮೆ ಈಗ KYC ಮಾಡಬಹುದು. ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಬಾಕ್ಸ್ ಕ್ಲಿಕ್ ಮಾಡಿ OTP ಅಂತ ಕೊಡ್ಬೇಕು ಸರ್. ಮತ್ತೆ ಇವೆಲ್ಲ ಕೊಟ್ಟು ಮತ್ತೆ ಅವರಿಗೆ ಓ ಫೇಸ್ ಕ್ಯಾಪ್ಚರ್ ಅಂತಲ್ಲ ಇದೆಲ್ಲ. ಆಮೇಲೆ ಇದು ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್, ಐರಿಸ್ ಕ್ಯಾಪ್ಚರ್, ಇದಕ್ಕೆ ಆ ಮಗುನೇ ಬೇಕಾದ್ರೆ ನೋಡಿ ಸರ್. OTP ಬಂದಿದೆ, OTP ಹಾಕಿ
ಈ ಬಾಕ್ಸ್ ಅನ್ನು ಟಿಕ್ ಮಾಡಬೇಕು. ಈ KYC ಬರುತ್ತೆ ಸರ್. OTP ಆನ್ಲೈನ್ OTP. ಈ ಬಾಕ್ಸ್ ಅನ್ನ ಸೇವ್ ಅಂತ ಕೇಳಿ ಸರ್. ಇದು ಬಾಕ್ಸ್ ಟಿಕ್ ಮಾಡಿದ್ದಾರೆ. ಸೇವ್ ಕೊಟ್ರೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ. ಇಲ್ಲಿಗೆ ಮಗುವಿನ ಈ KYC ಸಂಪೂರ್ಣ ಆಗುತ್ತೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಈ KYCನು ಸ್ಟೆಪ್ 1 ಒಳಗಡೆ ಇದು ಪ್ರೊಸೀಜರ್. ಆ ಮಗುವಿನ ID ಮತ್ತೆ ಪಾಸ್ವರ್ಡ್ ಅನ್ನ ಮಗು ಕೂಡ ಉತ್ಪಾದಿಸಿದ್ರೆ ID ಇಲ್ಲಿ ಮೇಲೆ ಇರುತ್ತೆ. ಅದು ಕೇಳಿಸ್ಕೊಳ್ಳಿ ಪಾಯಿಂಟ್ಗಳೆಲ್ಲ. ಒಂದು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಳ್ಳೋದು ಉತ್ತಮ. ಇದು ID ಮತ್ತೆ ಅದು ಪಾಸ್ವರ್ಡ್. ಅಲ್ಲ ಸರ್ ಮಷೀನಲ್ಲಿ ಅದು ಬರುತ್ತೆ ID ಬರುತ್ತೆ, ಪಾಸ್ವರ್ಡ್ ಬರಲ್ಲ. ID ಇದಿಷ್ಟ ಆದ್ಮೇಲೆ ಇದೇ ಪೇಜಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ. ಕೇಳಿಸ್ಕೊಳ್ಳಿ ಸರ್ ಪ್ಲೀಸ್. ಇಲ್ಲಿ ನೋಡಿ ಮೇಡಮ್, ಬಸವ ಅಪ್ಲೈ ಸರ್, ಫಾರ್ ಪ್ರೀ ಮೆಟ್ರಿಕ್ ನೀವಿಬ್ರು ಬಾಯಿ ಮುಚ್ಚಿದ್ದೀರಾ. ಸ್ಕಾಲರ್ಶಿಪ್. ಆ ಆಪ್ಷನ್ ಅನ್ನು ನಾವು ಪ್ರೆಸ್ ಮಾಡಿದಾಗ ಈ ರೀತಿ ಬರುತ್ತೆ. ಓಕೆ ಮಾಡಿದ್ರೆ ಈಗ ಅಂತ ಒಂದು ಓಪನ್ ಆಗುತ್ತೆ. ಅಂತ ಒಂದು ಇವಾಗ ಅದು ಮತ್ತೆ ಓಪನ್ ಮಾಡಕ್ ಹೋದ್ರೆ ಈ KYC ಮಾಡಿ ಅಂತ ಮತ್ತೆ ವಾಪಸ್ ಕಳಿಸ್ತೀವಿ. ಈ KYC ಮಾಡದೇ ಇದೆ. ಈಗ ಅಂತ ಒಂದನ್ನ ಓಪನ್ ಮಾಡ್ತೀನಿ. ಇದು ಸುಧಾ ಪಾಟೀಲ್ ಮೇಡಮ್ ಮನೆಯಿಂದ ನೋಡ್ರಿ ಜ್ಯೂಸ್ ಬಂದಿದೆ. ಅವರಿಗೆ ಮನ್ಸಾರ ಒಂದು ಕೃತಜ್ಞತೆ. ಥ್ಯಾಂಕ್ಸ್ ಪಾಪ. ಇದಾದ್ಮೇಲೆ ಇಲ್ಲಿ ಮೊಬೈಲ್ STS ID ಹಾಕಿದ್ರೆ ಗೆಟ್ ಡಾಟಾ ಕೊಟ್ಟರೆ ಅದಷ್ಟು ತಾನೇ ಬರುತ್ತೆ. ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆಯೇ? ಎಸ್. ಚಟುವಟಿಕೆಗಳನ್ನು ನಡೆಸುವಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಒಂದೊಂದು ವಾರ ತಗೊಳ್ತಾ ಇದ್ದೀವಿ. ಹಾಗಾಗಿ ನಿಮ್ಮನ್ನು ಹಾಗೆ ಮಾಡ್ಕೊಂಡ್ರಿ. ಚಟುವಟಿಕೆಗಳನ್ನು ನಡೆಸುವಲ್ಲಿ ಅಪ್ಲೋಡ್ ಮಾಡಿ. ಯಾರ್ಯಾರ್ದಾಯ್ತು ಪ್ಲೀಸ್ ಥಮ್ಸ್ ಅಪ್. ಕೌಸಲ್ಯಮ್ಮ ಥಮ್ಸ್ ಅಪ್. ಇಲ್ಲ ಮಾಡ್ತಾ ಇದ್ದೀನಿ. ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅಲ್ಲ ನಡೀರಿ ನಮ್ಮ ಥ್ಯಾಂಕ್ ಯು. ಮತ್ತೆ ಅದನ್ನ ನಿನ್ನೆ ಹಾಕಿ ರಿಲೇಟೆಡ್ ಆಗಿರುತ್ತೆ. ನಿನ್ನೆ ನೋಡಿ, ನಿನ್ನೆ ಇದು ಇತ್ತು, ಕೇಳಿಸ್ಕೊಳ್ಳಿ. ಅವರ ಜನ್ಮದಿನ ಇತ್ತು. ಅದ್ರ ಪ್ರಯುಕ್ತ ಅವರು ಹೆಸರು ಕೊಟ್ಟಿರೋದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುರಸ್ಕೃತ ವ್ಯಕ್ತಿಗಳ ಪುಸ್ತಕ ಪರಿಚಯ ಅಂತಿತ್ತು. ಅವಾಗ ನಾವೇನ್ ಮಾಡಿದ್ವಿ, ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ್, ಈ ತರ ಎಲ್ಲಾ ವ್ಯಕ್ತಿಗಳದ್ದು ಫೋಟೋ ತೋರಿಸ್ಬಿಟ್ಟು ಮತ್ತೆ ಅವರು ಬರೆದಿರೋ ಬುಕ್ಕನ್ನು ತೋರಿಸಿ ಆ ದಿನದ ವಿಶೇಷತೆ ಹೇಳಿದ್ವಿ. ಮೊನ್ನೆ ದಿನ ಹುತಾತ್ಮರ ದಿನಾಚರಣೆ ಅಂತಿತ್ತು. ಅದನ್ನ ನಾವು ಒಂದು ವೇಳೆ ಕ್ಲಾಸಲ್ಲಿ ಮಾಡ್ತೀವೋ ಇಲ್ಲೋ, ನೆನಪಿರುತ್ತೋ ಇಲ್ಲ, ಪ್ರೇಯರ್ ಅಲ್ಲಿ ಇದೆ ಅಂತ ನಾವು ಒಂದು ವಾರದಿಂದಲೇ ರೆಡಿ ಆಗಿರ್ತೀವಿ. ಅವಾಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಮೇಡಮ್ ಅವರೆಲ್ಲ ಹೇಳಿದ್ರು. ಅವ್ರ ಮಕ್ಕಳಿಗೆ ಅದ್ರ ಬಗ್ಗೆ ನಾಳೆ ತುಂಬಾ ಇರುತ್ತೆ ಅಂತ ನನಗೆ ಬಹಳ ಖುಷಿ ಇದೆ.